ನೋಡಿ, ನಾವಿಂದು ಬಹಳ ಬುದ್ಧಿವಂತರು. ನಮಗೆ ಎಲ್ಲವೂ ತಿಳಿದಿದೆ. ಏನು ತಿಳಿದಿದೆ? ಚಂದ್ರನ ಮೇಲೆ ಕಾಲಿಡುವ ಶಕ್ತಿಯೂ ನಮಗೆ ಗೊತ್ತಿದೆ. ಮಂಗಳನ ಅಂಗಳವನ್ನು ತಲುಪುವ ವಿದ್ಯೆಯೂ ನಮಗೆ ಗೊತ್ತಿದೆ. ಆಕಾಶದ ಎತ್ತರ ಕಟ್ಟಡಗಳನ್ನು ಕಟ್ಟುವ ಕೌಶಲ್ಯವೂ ನಮಗೆ ತಿಳಿದಿದೆ. ಮತ್ತೊಬ್ಬರಿಗೆ ಮೋಸ ಮಾಡಿ ಕೋಟಿ ಕೋಟಿ ದುಡ್ಡು ಗಳಿಸುವ ವಿದ್ಯೆಯೂ ನಾವು ಬಲ್ಲಿದ್ದೇವೆ. ಇಷ್ಟೆಲ್ಲವೂ ಗೊತ್ತಿದೆ. ಆದರೆ ನಮಗೆ ನೆಮ್ಮದಿಯಿಂದ ಬದುಕುವ ಕಲೆ ತಿಳಿದಿಲ್ಲ. ನೆಮ್ಮದಿಯಿಂದ ಬದುಕುವ ಕಲೆ ತಿಳಿದಿಲ್ಲ. ಹೆಂಗಿದ್ರು ನಮ್ಮ ಪೂರ್ವಜರು? ಅವರಿಗೆ ಮಂಗಳನ ಅಂಗಳ ತಲುಪುವ ಕಲೆ ಗೊತ್ತಿರಲಿಲ್ಲ. ಚಂದ್ರನ ಮೇಲೆ ಕಾಲಿಡುವ ವಿಜ್ಞಾನ ಅವರಿಗೆ ತಿಳಿದಿರಲಿಲ್ಲ. ಮತ್ತೊಬ್ಬರನ್ನು ಮೋಸಗೊಳಿಸಿ ಕೋಟಿ ಕೋಟಿ ದುಡ್ಡನ್ನು ಗಳಿಸುವ ಆ ಕಲೆ ಅವರಿಗೆ ಗೊತ್ತಿರಲಿಲ್ಲ. ಆದರೆ ನೆಮ್ಮದಿಯಿಂದ ಬದುಕುವುದು ಹೇಗೆ ಅನ್ನೋದು ಹಿರಿಯರಿಗೆ ಗೊತ್ತಿತ್ತು. ಒಂದಿಷ್ಟು ನೆಮ್ಮದಿಯಿಂದ ಬದುಕಬೇಕಲ್ಲ ಮನುಷ್ಯನಾದವನು. ಒಮ್ಮೆ ನರಕದಲ್ಲಿ ಜಗಳ ಪ್ರಾರಂಭ ಆಗಿತ್ತು. ಯಾರ್ಯಾರ ಮಧ್ಯೆ ಜಗಳ? ನರಕದಲ್ಲಿ ಹಾಲಾಹಲ ವಿಷಕ್ಕೂ ಮತ್ತು ಖಡ್ಗಕ್ಕೂ ಜಗಳ ಪ್ರಾರಂಭ ಆಗಿತ್ತು. ಆವಾಗ ಹಾಲಾಹಲ ವಿಷ ಹೇಳುತ್ತೆ ಖಡ್ಗಕ್ಕೆ, ಇಲ್ಲ, ನಾನು ಬಹಳ ದೊಡ್ಡ ಕ್ರೂರಿ. ಜಗತ್ತಿನಲ್ಲಿ ನೀನೇನಾದರೂ ಕ್ರೂರಿಗಳ ಪಟ್ಟಿಯನ್ನು ಮಾಡುತ್ತಾ ಹೋದರೆ ನಾನೇ ಅಗ್ರಸ್ಥಾನದಲ್ಲಿ ನಿಲ್ಲುತ್ತೇನೆ, ಅಷ್ಟು ಕ್ರೂರಿ ನಾನು ಅಂತ ಹಾಲಾಹಲ ಖಡ್ಗಕ್ಕೆ ಹೇಳ್ತಾ ಇತ್ತು. ಆವಾಗ ಹಾಲಾಹಲ ಹೇಳುತ್ತೆ, ಮತ್ತು ಹೆಂಗೆ ನಿನ್ನನ್ನು ನಾನು ಕ್ರೂರಿ ಅಂತ ಅನ್ನಬೇಕು ಅಂತ ಖಡ್ಗ ಹಾಲಾಹಲವನ್ನು ಕೇಳುತ್ತೆ. ಆವಾಗ ಹಾಲಾಹಲ ಹೇಳುತ್ತೆ, ನೋಡು, ನಾನು ಏನಾದರೂ ಸಾವಿರಾರು ಜನ ಸೇರಿದ ಪ್ರಸಾದ ಮಾಡುವ ಆಹಾರದಲ್ಲಿ ಒಂದು ಹನಿ ಬೆರೆತು ಬಿಟ್ಟರೆ ಆ ಸಾವಿರಾರು ಜನರನ್ನು ಕ್ಷಣ ಮಾತ್ರದಲ್ಲೇ ಇಲ್ಲವಾಗಿಸುತ್ತೇನೆ, ಅಂಥ ಕ್ರೂರಿ ನಾನು ಅಂತ ಹಾಲಾಹಲ ಹೇಳಿತು. ಖಡ್ಗ ಕೇಳಿತಿದನು, ನೀನು ಕ್ರೂರಿ? ನಾನು ನಿನಗಿಂತ ದೊಡ್ಡ ಕ್ರೂರಿ. ಯಾವತ್ತು ಈ ಭೂಮಿ ಉದಯವಾಗಿತ್ತೋ ಅಲ್ಲಿಂದ ಇಲ್ಲಿಯವರೆಗೂ ಲಕ್ಷಾಂತರ ಜನರ ನೆತ್ತರವನ್ನು ಈ ಭೂಮಿಯ ಮೇಲೆ ಹರಿಸಿರುವೆ. ನಾನು ಜಗತ್ತಿನ ದೊಡ್ಡ ಕ್ರೂರಿ ಅಂತ ಯಾವುದು ಖಡ್ಗ ಹಾಲಾಹಲ ಕೇಳಿತು. ಇವು ಎರಡೂ ಮಾತಾಡ್ತಾ ನಿಂತಿರೋದನ್ನು ಅಲ್ಲೇ ನರಕದ ಮೂಲೆಯಲ್ಲಿ ನಿಂತು ಎರಡು ಗಮನಿಸ್ತಾ ಇದ್ದು. ಯಾವುದು? ಒಂದು ಅಸೂಯೆ ಮತ್ತು ಇನ್ನೊಂದು ದ್ವೇಷ ಅನ್ನೋದು ಆ ಎರಡು ಗಮನಿಸ್ತಾ ಇದ್ದು. ಅವೆರಡು ಬಂದು ಇವರು ಮಾತು ಕೇಳಿ ಅವು ಹೇಳಿದು, ಹೌದಪ್ಪ, ನೀನು ಸಾವಿರಾರು ಜನರ ನೆತ್ತರವನ್ನು ಈ ಭೂಮಿಯ ಮೇಲೆ ಹರಿಸಿರಬಹುದು. ನೀನು ಒಂದು ಹನಿ ಯಾರಾದರೂ ಪ್ರಸಾದ ಮಾಡಿಸಿದಲ್ಲಿ ಬಿದ್ದರೆ ಅವರೆಲ್ಲರನ್ನ ನಾಶ ಮಾಡಬಹುದು ಕ್ಷಣ ಮಾತ್ರದಲ್ಲಿ. ಆದರೆ ಒಂದಿಷ್ಟು ಕೇಳಿಲಿ ನಮ್ಮದಷ್ಟು. ನೀವೇನ ದೊಡ್ಡ ಕ್ರೂರಿಗಳಂತ ಜಂಬಾ ಕೊಚ್ಕೊಳಕತ್ತೀರಲ್ಲ, ನಿಮಗಿಂತ ದೊಡ್ಡ ಕ್ರೂರಿಗಳು ನಾವು. ಹೆಂಗಂತಂದ್ರೆ ನಾವು ಯಾವ ಮನುಷ್ಯನ ಒಳಗೆ ಹೋಗುತ್ತೀವಲ್ಲ, ಅಸೂಯೆ ಮತ್ತು ದ್ವೇಷಗಳು ಎನ್ನುವ ಎರಡು ನಾವುಗಳು ಯಾವ ಮನುಷ್ಯನ ಒಳಗೆ ಸೇರಿಕೊಳ್ಳುತ್ತೇವೆಯಲ್ಲ, ಆ ಮನುಷ್ಯ ಜೀವಂತ ಇದ್ದಾಗಲೇ ಪ್ರತಿದಿನ ಅವನನ್ನು ಕೊಲ್ಲುತ್ತೇವೆ. ಜೀವಂತ ಇದ್ದಾಗಲೇ ಕೊಲ್ಲುತ್ತೇವೆ. ಸಾವು ಏನೆಂಬುದನ್ನು ಅವನಿಗೆ ಜೀವಂತ ಇದ್ದಾಗಲೇ ಪರಿಚಯ ಮಾಡಿಸುತ್ತೇವೆ. ಅವನು ಮಾತ್ರ ಅಲ್ಲ, ಇಡೀ ಅವನ ಕುಟುಂಬವನ್ನೇ ಸುಟ್ಟು ಬಿಡುತ್ತೇವೆ. ಕುಟುಂಬ ಮಾತ್ರ ಅಲ್ಲ, ರಾಜ್ಯವನ್ನೇ ಅಲ್ಲಾಡಿಸಿ ಬಿಡುತ್ತೇವೆ. ರಾಜ್ಯ ಅಷ್ಟೇ ಅಲ್ಲ, ದೇಶಕ್ಕೆ ದೇಶವೇ ಹೊತ್ತಿ ಉರಿಯುವ ಹಾಗೆ ನಾವು ಮಾಡುತ್ತೇವೆ. ಇದು ನಮ್ಮ ಸಾಮರ್ಥ್ಯ. ಅದಕ್ಕಿಂತ ನಾವು ಜಗತ್ತಿನ ದೊಡ್ಡ ಕ್ರೂರಿಗಳು ಅಂತ ಯಾವುದು ಹಾಲಾಹಲಕ್ಕೆ ಮತ್ತು ಖಡ್ಗಕ್ಕೆ ಯಾವ ಹೇಳಿದು? ದ್ವೇಷ ಮತ್ತು ಅಸೂಯೆಗಳು ಹೇಳಿದು. ಇವತ್ತು ಜಗತ್ತಿನಲ್ಲಿ ನೋಡಬಹುದು ನಾವು, ಜಗತ್ತಿನ ಅನೇಕ ರಾಷ್ಟ್ರಗಳು ಹೊತ್ತಿ ಉರಿಯುತ್ತಿವೆ. ಯಾವ ರಾಷ್ಟ್ರಗಳು ನಾವೇ ಜಗತ್ತಿನ ಶ್ರೀಮಂತರು ಅಂತ ಬೀಗುತ್ತಿದ್ದವೋ, ಆಕಾಶದ ಎತ್ತರವಾದ ಕಟ್ಟಡಗಳನ್ನು ಕಟ್ಟಿ ನಮ್ಮಂಥ ಕಟ್ಟಡಗಳು ಮತ್ಯಾವ ದೇಶಗಳಲ್ಲೂ ಇಲ್ಲ ಅಂತ ಬೀಗುತ್ತಿದ್ದವೋ ಆ ದೇಶಗಳೇ ಹೊತ್ತಿ ಉರಿಯುತ್ತಿವೆ. ಯಾವ ಕಾರಣಕ್ಕಾಗಿ ಹೊತ್ತಿ ಉರಿಯುತ್ತಿವೆ? ದ್ವೇಷ ಮತ್ತು ಅಸೂಯೆಯ ಕಾರಣಕ್ಕಾಗಿ. ಇವು ಮನುಷ್ಯನನ್ನು ಹಾಳು ಮಾಡಿಬಿಡುತ್ತವೆ. ಭಗವಂತನ ಈ ಜಗತ್ತನ್ನು ಸುಂದರಗೊಳಿಸಬೇಕಾಗಿದೆ. ನಾವು ಎಂಥ ಪುಣ್ಯವಂತರು ನೋಡಿ, ಎಂಥ ಭಾಗ್ಯಶಾಲಿಗಳು ನೋಡಿ.
ಯಾಕೆ ಭಾಗ್ಯಶಾಲಿಗಳು ನಾವು, ಯಾಕೆ ಪುಣ್ಯವಂತರು? ಸುಮ್ಮನೆ ನಾನು ಇದನ್ನು ನಿಮ್ಮನ್ನು ನೋಡಿದ ಕ್ಷಣ ನಿಮ್ಮನ್ನು ರಂಜಿಸೋಕೆ ಈ ಮಾತನ್ನು ಹೇಳೋದಲ್ಲ. ಚೀನಾ ದೇಶದಲ್ಲಿ 9-10ನೇ ಶತಮಾನದಲ್ಲಿ ನಿರ್ಮಾಣವಾದ ಒಂದು ಬೌದ್ಧ ವಿಹಾರ ಇದೆ. ಎಲ್ಲಿ? ಚೀನಾ ದೇಶದಲ್ಲಿ 9-10ನೇ ಶತಮಾನದ ಹಿಂದೆ, ಅಂದರೆ 1100 ವರ್ಷಗಳ ಹಿಂದೆ ಅಲ್ಲಿ ನಿರ್ಮಾಣವಾದ ಬೌದ್ಧ ವಿಹಾರ ಇದೆ. ಆ ಬೌದ್ಧ ವಿಹಾರದ ಮುಂದೆ ಒಂದು ಶಾಸನ ಫಲಕವನ್ನು ಹಾಕಿದ್ದಾರೆ. ಶಾಸನ ಫಲಕದಲ್ಲಿ ಏನಿದೆ? ಮೊದಲ ಸಾಲು ಹೇಗೆ ಆರಂಭ ಆಗತ್ತೆ ಅಂತಂದರೆ ಪಾಲಿ ಭಾಷೆಯಲ್ಲಿ ಇದೆ ಅದು ಶಾಸನ ಫಲಕ. ಆ ಮೊದಲ ಸಾಲು ಚೀನಾ ದೇಶದಲ್ಲಿರುವ ಬೌದ್ಧ ವಿಹಾರದ ಎದುರಿರುವ ಆ ಶಾಸನ ಫಲಕದ ಮೊದಲ ಸಾಲು ಆರಂಭ ಆಗತ್ತೆ. ಏನಂತಂದರೆ ಪುಣ್ಯವಂತರ ಪವಿತ್ರ ಭೂಮಿ ಭಾರತ ಅಂತ ಮೊದಲ ಸಾಲು ಆರಂಭ ಆಗತ್ತೆ. ಯಾಕೆ ಇದು ಮೊದಲ ಸಾಲು ಹಿಂಗೆ ಆರಂಭ ಆಗತ್ತೆ? ನಾವು ವಿಚಾರ ಮಾಡಿದರೆ ಯಾರೋ ಒಬ್ಬ ಭಾರತ ದೇಶದ ರಾಜ ಚೀನಾ ದೇಶದ ಮೇಲೆ ದಾಳಿ ಮಾಡಿರಬಹುದು, ಭಾರತದ ಪ್ರೇಮದಿಂದ ಈ ಶಾಸನವನ್ನು ಬರೆದು ಅಲ್ಲಿ ಹಾಕಿರಬಹುದು ಅಂತ ನಮಗನ್ನಿಸುತ್ತೆ. ಆದರೆ ವಿಚಾರ ಮಾಡಿ, ಇದನ್ನು ಭಾರತದ ರಾಜ್ಯ ಕಟ್ಟಿದ್ದಲ್ಲ, ಆ ದೇವಸ್ಥಾನವನ್ನು, ಆ ಫಲಕವನ್ನು ಭಾರತದ ರಾಜ್ಯ ಹಾಕಿದ್ದಲ್ಲ, ಚೀನಾ ದೇಶದ ರಾಜ್ಯನೇ ಈ ಫಲಕವನ್ನು ಬರೆದು ಹಾಕ್ತಾನೆ. ಆತ ಮುಂದಿನ ಸಾಲಿನಲ್ಲಿ ಹೇಳ್ತಾನೆ, ಯಾಕೆ ಪುಣ್ಯವಂತರ ಪವಿತ್ರ ಭೂಮಿ ಭಾರತ ಅಂತಂದರೆ, ಜಗತ್ತು 3-4 ಜನ ದಾರ್ಶನಿಕರನ್ನು ಕೊಡುವುದರಲ್ಲಿ ಸೋತು ಹೋಯಿತು. ಆದರೆ ಒಂದು ಭಾರತದ ಇಡೀ ಮಣ್ಣು ಸಹ ಮಹಾತ್ಮರ ಪಾದ ಸ್ಪರ್ಶದಿಂದ ಪಾವನಗೊಂಡು ನಿಂತಿದೆ. ಅದಕ್ಕೋಸ್ಕರ ಭಾರತ ಪುಣ್ಯವಂತರ ಪವಿತ್ರ ಭೂಮಿ. ನೋಡಿ, ಇಲ್ಲಿ ಎಷ್ಟು ಯೋಗಿಗಳು ಹುಟ್ಟಿದರು. ಒಬ್ಬರು ಶಿವಲಿಂಗೇಶ್ವರರು ಹುಟ್ಟಿದರು, ಒಬ್ಬರು ಅಲ್ಲಮರ ಹುಟ್ಟಿದರು, ಒಬ್ಬರು ಬಸವಣ್ಣ ಹುಟ್ಟಿದ, ಒಬ್ಬ ಬುದ್ಧ ಹುಟ್ಟಿದ, ಒಬ್ಬ ಸಮರ್ಥ ರಾಮದಾಸರು ಹುಟ್ಟಿದರು, ಒಬ್ಬರು ಶಂಕರರು ಹುಟ್ಟಿದರು. ಕೇವಲ ಇಬ್ಬರನ್ನು ಕೊಟ್ಟದ್ದಲ್ಲ, ಇಂದಿಗೂ ಅನೇಕ ಜನ ಯೋಗಿಗಳು ನಮ್ಮೆಲ್ಲರ ಉದ್ಧಾರಕ್ಕಾಗಿ ಈ ದೇಶದಲ್ಲಿ ಹುಟ್ಟಿ ಬರುತ್ತಿದ್ದಾರೆ. ಪರಮಪೂಜ್ಯ ಅಲ್ಲಮ ಪ್ರಭುದೇವರ ಮಹಾಸ್ವಾಮಿಗಳಂಥವರು ಅನೇಕ ಯೋಗಿಗಳು ನಮ್ಮ ಉದ್ಧಾರಕ್ಕಾಗಿ ಹುಟ್ಟಿ ಬರುತ್ತಿದ್ದಾರೆ. ಮತ್ತಿಂಥ ಎಲ್ಲ ಯೋಗಿಗಳು ಹುಟ್ಟಿದ ಈ ಪವಿತ್ರವಾದ ಪುಣ್ಯ ನೆಲದಲ್ಲಿ ನಾವು ಹುಟ್ಟಬೇಕಾದರೆ ಏನಾದರೂ ಒಂದಿಷ್ಟು ಹಿಂದೆಂದೋ ನಾವು ಪುಣ್ಯ ಮಾಡಿದ್ದೀವಿ. ಆ ಪುಣ್ಯದ ಪ್ರತಿಫಲವಾಗಿ ಇಂದು ಈ ನೆಲದಲ್ಲಿ ಜನಿಸಿದ್ದೇವೆ. ಮತ್ತು ಈ ನೆಲದಲ್ಲಿ ಜನಿಸಿದ್ದೇವೆ ಅಂತಂದರೆ ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀವಿ. ಅದಕ್ಕೋಸ್ಕರ ಈಗ ಭಗವಂತ ಈ ನಾಡಿನಲ್ಲಿ ಯೋಗಿಗಳ ಮಧ್ಯೆ ನಮಗೆ ಜನ್ಮ ಕೊಟ್ಟು ಬಿಟ್ಟಿದ್ದಾನೆ ಅಂತಂದರೆ ಈ ಜನ್ಮದಲ್ಲೂ ಒಂದಿಷ್ಟು ಏನಾದರೂ ಮಾಡಬೇಕಲ್ಲ. ಮತ್ತು ಈ ಜನ್ಮದಲ್ಲಿ ಮಾಡದೇ ಹೋದರೆ ಹೇಗದು ಭಗವಂತನಿಗೆ ಅಪಚಾರ ಬಗದಾಗೆ ಆಗುತ್ತದೆ. ಒಂದಿಷ್ಟು ತಿಳಿದು ನಡೆಯಬೇಕು, ಬದುಕನ್ನು ಕಟ್ಟಿಕೊಳ್ಳಬೇಕು. ಇವತ್ತಿನ ಯುವ ಜನಾಂಗ ಈ ಆಧ್ಯಾತ್ಮವನ್ನು ತಿರಸ್ಕರಿಸಿ ಧಿಕ್ಕರಿಸಿ ಹೋಗುತ್ತಿದ್ದಾರೆ. ಪರಮಪೂಜ್ಯರು ಹೇಳಿದರು, ಮಕ್ಕಳು ನೀವು ಏನು ಹೇಳ್ತೀರಿ ಹಂಗೆ ಕೇಳಿ ಬೆಳೆಯೋದಿಲ್ಲ, ನೀವು ಏನು ಆಚರಣೆ ಮಾಡ್ತೀರಿ ಹಂಗೆ ನೋಡಿ ಬೆಳೆಯುತ್ತವೆ ಮಕ್ಕಳು, ಹಾಗೆ ನೋಡಿ ಬೆಳೆಯುತ್ತವೆ. ಕೆಲವು ದಿನಗಳ ಹಿಂದೆ ತಮಿಳುನಾಡಿನಲ್ಲಿ ಒಂದು ಘಟನೆ ನಡೆಯುತ್ತೆ. ಅನೇಕ ಪತ್ರಿಕೆಗಳಲ್ಲಿ ಅದು ಸುದ್ದಿ ಆಗತ್ತೆ. ಏನು ಘಟನೆ ಅಂತಂದರೆ, ಇಬ್ಬರು ತಂದೆ ತಾಯಿಗಳು ಬಹಳ ಬಡ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಬಹಳ ಉನ್ನತವಾದ ಶಿಕ್ಷಣ ಕೊಡಬೇಕು ಅಂತ ಅವರ ಆಸೆ. ಇಬ್ಬರು ಗಂಡು ಮಕ್ಕಳು. ಆವಾಗ ತಂದೆ ತಾಯಿಗಳ ನಿರ್ಧಾರ ಮಾಡ್ತಾರೆ, ನಮ್ಮ ಮಕ್ಕಳು ದೊಡ್ಡ ಶಿಕ್ಷಣ ಸಂಸ್ಥೆಗಳಲ್ಲಿ ಓದಬೇಕು, ಅವರ ಜೀವನಕ್ಕೆ ಕೊರತೆ ಎನ್ನುವುದಿರಬಾರದು, ಹಾಗೆ ನಮಗೇನಾದರೂ ಆಗಲಿ ಕಷ್ಟಪಟ್ಟಾದರೂ ನಮ್ಮ ಮಕ್ಕಳನ್ನು ಒಳ್ಳೆಯ ಶಿಕ್ಷಣ ಸಂಸ್ಥೆಗಳಲ್ಲೇ ಕಲಿಸಬೇಕು ಅಂತ ತಂದೆ ತಾಯಿಗಳ ನಿರ್ಧಾರ ಮಾಡಿದರು. ತಂದೆ ತಾಯಿಗಳ ನಿರ್ಧಾರ ಮಾಡಿ ಗಂಡ 10-11 ಗಂಟೆವರೆಗೂ ದುಡಿಯಾಕೆ ಹೋಗ್ತಿದ್ದ, ಕಲ್ಲು ಹೊಡಿಯಾಕೆ ಹೋಗ್ತಿದ್ದ. ತಾಯಿ ಬೆಳಗ್ಗೆ ನಸುಕಿನ ಜಾವ 4 ಗಂಟೆಗೆ 3 ಗಂಟೆಗೆ ಎದ್ದ ತಕ್ಷಣ ಮಂದಿ ಮನೆ ಪಾತ್ರೆ ಬೆಳಗಕ್ಕೆ ತಾಯಿ ಹೋಗ್ತಿದ್ಲು. ರಾತ್ರಿ 7-8ಕ್ಕೆ ತಾಯಿಯೂ ಮನೆಗೆ ಬರ್ತಿದ್ಲು. ಯಾಕಂದ್ರೆ ಮಕ್ಕಳನ್ನು ದೊಡ್ಡ ಶಿಕ್ಷಣ ಸಂಸ್ಥೆಗೆ ಹಾಕಿಬಿಟ್ಟಿದ್ರು, ಹಾಸ್ಟೆಲ್ಗೆ ಇಟ್ಟು ಬಿಟ್ಟಿದ್ರು, ಅದರ ಫೀಸ್ ತುಂಬುವುದಾಗತ್ತೆ ಅಂಥೇಳಿ ಹಗಲು ರಾತ್ರಿ ಎನ್ನದೇ ದುಡಿತಿದ್ರು ತಂದೆ ತಾಯಿಗಳು.
ದುಡಿತಿದ್ರು ಮಕ್ಕಳನ್ನು ದೂರದ ಶಿಕ್ಷಣ ಸಂಸ್ಥೆಗಳಲ್ಲಿ, ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳಲ್ಲಿ ಲಕ್ಷ ಕೊಟ್ಟು ಓದಿಸ್ತಾ ಇದ್ರು. ಮಕ್ಕಳು ಓದಿದರು, ಬಹಳ ವಿದ್ಯಾವಂತರು ಮಕ್ಕಳು. ಒಬ್ಬನಿಗಿಂತ ಒಬ್ಬ ಹೆಚ್ಚು ಅಂತ ಓದಿದರು. ನಂತರ ಅವರಿಗೆ ನೌಕರಿ ಬಂತು. ಇಂಜಿನಿಯರ್ಗಳಾದರು ಇಬ್ಬರು. ಎಲ್ಲಿ ನೌಕರಿ? ಭಾರತ ದೇಶದಲ್ಲಿ ಅಲ್ಲ, ಅಮೇರಿಕಾ ದೇಶದಲ್ಲಿ ನೌಕರಿ ಬಂತು. ಅಮೇರಿಕಾ ಕಂಪನಿಗಳು ಅವರನ್ನು ಕೈ ಮಾಡಿ ಕರೆದು ಅಮೇರಿಕಾ ದೇಶಕ್ಕೆ ಇಬ್ಬರು ಅಣ್ಣ ತಮ್ಮ ಅನ್ನಿಸಿಕೊಂಡವರು ಅಮೇರಿಕಾ ದೇಶಕ್ಕೆ ನೌಕರಿ ಮಾಡಕ್ಕೆ ಹೋದರು. ಅವರಿಗೆ ಪಗಾರ ಎಟ್ಟು ಅಂತಂದ್ರೆ 1.5 ಲಕ್ಷ ಸಂಬಳ. ವರ್ಷಕ್ಕಲ್ಲ, ಇಬ್ಬರಿಗೂ ಶೇರ್ ಅಲ್ಲ, ಒಬ್ಬನಿಗೆ ಒಂದು ತಿಂಗಳಿಗೆ 1.5 ಲಕ್ಷ ಸಂಬಳ. ವಿದೇಶದಲ್ಲಿ ನೌಕರಿ ಮಾಡ್ತಿದ್ರು. ನೌಕರಿ ಮಾಡ್ತಾ ಅಲ್ಲೇ ಸೆಟ್ಲು ಮಾಡಿಕೊಂಡ್ರು. ಗೊತ್ತಾಯ್ತು, ಸೆಟ್ಲು ಮಾಡಿಕೊಂಡ್ರು ಅಂದ್ರೆ ಅಲ್ಲೇ ನೋಡಿದರು, ನೌಕರಿ ಮಾಡುವ ಕಂಪ್ನಿಯಾಗ ನೋಡಿದರು, ಚಲೋ ಅನ್ನಿಸಿತು, ಮದುವೆಯಾಗಿಬಿಟ್ರು. ಈ ಕಡೆ ತಂದೆ ತಾಯಿಗಳ ಅನ್ಕೊಂಡವ್ರು ಏನಿದ್ರಲ್ಲ, ನನ್ನ ಮಕ್ಕಳಿಗೆ ನಾನು ಮುಂದೆ ನಿಂತು ಮದುವೆ ಮಾಡಬೇಕು, ನಾನೇ ಓಡಾಡಿ ಕನ್ಯಾ ತೆಗಿಬೇಕು ಅಂತ ಕಾಯ್ತಾ ಜಾತಕ ಪಕ್ಷಿ ಹಾಗೆ ಕಾಯ್ಕೊಂಡು ಕೂತಿದ್ರು. 10 ವರ್ಷ ಆಗಿತ್ತು ಅಮೇರಿಕಕ್ಕೆ ಹೋಗಿ. ಮಕ್ಕಳು ಮನೆ ಕಡೆ ಬಂದಿರಲಿಲ್ಲ. ಇಂದು ಬರ್ತಾರೆ, ನಾಳೆ ಬರ್ತಾರಂತ ಮಕ್ಕಳ ಚಿಂತೆಯಲ್ಲೇ ಕೊರಗತಾಯಿದ್ರು ತಂದೆ ತಾಯಿಗಳು. ಆವಾಗ ಮನೆಯ ಹಿರಿಯ ಜೀವ ತಂದೆ ಅನ್ನಿಸಿಕೊಂಡವನಿಗೆ ಅನಾರೋಗ್ಯ ಬರುತ್ತೆ. ಅನಾರೋಗ್ಯ ಬಂದು ಹಾಸಿಗೆ ಹಿಡಿತಾನೆ. ಮಕ್ಕಳದ್ದೇ ಚಿಂತೆ, ಎಂದು ಬರ್ತಾರ? 10 ವರ್ಷದ ಹಿಂದೆ ಅವರ ಮಕ್ಕ ನೋಡೀವಿ, ಇವತ್ತು ಹೆಂಗದಾರೋ ಏನದಾರೋ, ಒಬ್ಬನ ತಲೆ ಮೇಲೂ ಅಕ್ಷತ ಕಾಳು ಹಾಕಿಲ್ಲ, ಮತ್ತು ಅವ್ರು ಮದುವೆ ಮಾಡಬೇಕಂತ ನಾ ಕಾಯ್ಕೊಂಡು ಕುಂತೀನಿ. ಯಾವಾಗ ಬರ್ತಾರ? ಅವರು ಬರುವಿಕೆಗಾಗೇ ನನ್ನ ಜೀವನವನ್ನು ಇಟ್ಕೊಂಡು ಕುಂತೀನಿ ಅಂತ ತಂದೆ ಆದವನು ಇದ್ದ. ಆದರೆ ಮಕ್ಕಳು ಮನೆ ಕಡೆ ಸುಳಿಲಿಲ್ಲ. ಕೊರಗಿ ತಂದೆ ಆದವ ದೇಹ ಬಿಟ್ಟ ತಕ್ಷಣ ಊರು ಹಿರಿಯರೆಲ್ಲ ಸೇರಿದರು. ಹಿರಿಯರು ಸೇರಿ ಏನು ಮಾಡ್ತಾರೆ? ಮಕ್ಕಳಿಗೆ ಫೋನ್ ಹಚ್ತಾರೆ. ಹಿರಿಯರೆಲ್ಲ ಹಳ್ಳಿ ಕಡೆ ಇವತ್ತಿಗೂ ಈ ಸಂಸ್ಕಾರ, ಈ ಪರಂಪರೆ ಐತಿ. ಮಕ್ಕಳಿಗೆ ಫೋನ್ ಹಚ್ಚಿದ್ರು. ಮಕ್ಕಳನ್ನು ಕೇಳಿದ್ರು, ಇಲ್ಲಪ್ಪ ನಿಮ್ಮ ಅಪ್ಪ ತೀರ್ಕೊಂಡನ, ಮತ್ತು ಅಮೇರಿಕಾದಿಂದ ಬರೋದು 2 ದಿವಸ ಆಕ್ಕತಿ. ನೀವು 2 ದಿವಸ ತನಕ ಬರ್ತಾನಂದ್ರೆ ನಾವು ದೇಹ ಇಡ್ತೀವಿ. ಮತ್ತು 10 ವರ್ಷ ಆತ ನೀವು ಹೋಗಿ ನಿಮ್ಮ ಅಪ್ಪನ ಮುಖ ನೋಡಿಲ್ಲ, ಕೊನೆಯ ಕ್ಷಣಕ್ಕಾದರೂ ಅವನ ಮುಖ ನೋಡುವ ಭಾಗ್ಯ ನಿಮಗೆ ಸಿಗ್ತತಿ. ಮತ್ತು ಇವತ್ತು ಹೊರಟು ಬರ್ರಿ, ನಾವು 2 ದಿವಸ ಗಂಟ್ಲೆ ನಮ್ಮ ಊರು ಹಿರಿಯರೆಲ್ಲರೂ ಸೇರಿ ನಿರ್ಧಾರ ಮಾಡಿದ್ದೇವೆ, ಇಡ್ತೀವಿ ಅಂತ ಊರು ಹಿರಿಯರ ಫೋನ್ ಹಚ್ಚಿ ಅವ್ರಿಗೆ ಮಕ್ಕಳಿಗೆ ಹೇಳಿದರು. ಇಬ್ಬರು ಮಕ್ಕಳು ಕೂತ್ಕೊಂಡು ಡಿಸ್ಕಷನ್ ಮಾಡಿದರು ಹೆಂಡತಿಗಳ ಜೊತೆಗೆ. ಏನು ಭಾರತಕ್ಕೆ ಹೋಗಬೇಕು ಅಂತಂದ್ರೆ ಇಲ್ಲೇ ಮಗ್ಗಲು ಊರಲ್ಲ, ಹೋಗಾಕೆ 2-3 ದಿವಸ ಬೇಕು, ಬರಾಕೆ 2-3 ದಿವಸ ಬೇಕು, ಮತ್ತು ಅಲ್ಲೇ ಸಂಸ್ಕಾರ ಆ ದಿನಕಾರ್ಯ ಮಾಡಕ್ಕೆ 4-5 ದಿವಸ ಬೇಕು, ವಾದಿ 15 ದಿವಸ ಹೋಗ್ಬೇಕಾಕತಿ. ಮತ್ತು ಕಂಪ್ನಿ ಕೆಲಸ ಕೊಟ್ಟತ್ತಿ, ಕೆಲಸದ ಒತ್ತಡ ಭಾಳ ಐತಿ, ಲಕ್ಷ ಪಗಾರ ತಗೊಳ್ಳಾಕತ್ತೀವಿ. ಮತ್ತು ಇದನ್ನು ಪಗಾರ ಬಿಟ್ಟು ಹೆಂಗೆ ಹೋಗಬೇಕು ಭಾರತಕ್ಕೆ ವಿಚಾರ ಮಾಡಿದರು. ಆವಾಗ ಮತ್ತು ಊರು ಹಿರಿಯರು ಫೋನ್ ಹಚ್ಚಿ ಹೇಳ್ಯಾರ, ಮತ್ತು ಅವರಿಗೆ ಬರ್ತೀವಂತ ಹೇಳಿವಿ, ಹಂಗೆ ಬಿಡಾಕ ಬರಂಗಿಲ್ಲ, ಹೋಗಬೇಕು. ಇಬ್ಬರೂ ಒಂದು ನಿರ್ಧಾರಕ್ಕೆ ಬಂದರು ಅಣ್ಣ ತಮ್ಮ. ಏನಂತಂದ್ರೆ, ಇವತ್ತು ತಂದೆ ದೇಹ ಬಿಟ್ಟಿದ್ದಾನೆ. ತಂದೆ ದೇಹ ಬಿಟ್ಟಾಗ ಅಣ್ಣನಾದ ನೀನು ಭಾರತಕ್ಕೆ ಹೋಗಿ ತಂದೆಯ ಸಂಸ್ಕಾರವನ್ನು ಮಾಡಿ ಬಾ. ನಾಳೆ ತಾಯಿ ಏನಾದರೂ ದೇಹ ಬಿಟ್ಟರೆ ತಮ್ಮನಾದ ನಾನು ಹೋಗುತ್ತೇನೆ, ನಾನು ಸಂಸ್ಕಾರವನ್ನು ಮಾಡಿ ಬರುತ್ತೇನೆ. ಈಗ ನೀ ಹೋಗು, ನಾಳೆ ತಾಯಿ ದೇಹ ಬಿಟ್ಟಾಗ ನಾ ಹೊಕ್ಕನು ಅಂತ ಇಬ್ಬರು ಡಿಸ್ಕಷನ್ ಮಾಡಿ ಊರು ಹಿರಿಯರಿಗೆ ಫೋನ್ ಹಚ್ಚಿದ್ರು. ಫೋನ್ ಹಚ್ಚಿ ಹೇಳಿದರು, ಇಲ್ಲ ಈಗ ತಂದೆ ದೇಹ ಬಿಟ್ಟಾಗ ಅಣ್ಣ ಬರ್ತಾನ, ಅವನ ಮೇಲೆ ಎಲ್ಲ ಕಾರ್ಯಗಳನ್ನು ಬಗೆಹರಿಸಿಬಿಡಿ. ನಾಳೆ ತಾಯಿ ದೇಹ ಬಿಟ್ಟರೆ ಅಣ್ಣನಿಗೆ ಫೋನ್ ಮಾಡಬೇಡಿ, ನನಗೆ ಮಾಡಿ, ನಾನು ಬರ್ತೀನಿ ಅಂತ ತಮ್ಮ ಹೇಳಿದ. ಈ ಮಾತನ್ನು ಕೇಳಿದಾಕ್ಷಣ ಅಲ್ಲೇ ಮಗ್ಗಲ ನಿಂತ್ಕೊಂಡು ಆ ತಾಯಿಯ ಕಿವಿಗೆ ಈ ಮಾತುಗಳು ಕೇಳಿದು. ಫೋನು ಸೌಂಡ್ ಜೋರು ಇಟ್ಟಿದ್ರು, ಕೇಳಿದು ತಾಯಿ ಕಿವಿಗೆ.
ಆಕೆಗೆ ಗಂಡ ಸತ್ತದು ಅಷ್ಟು ದುಃಖ ಅನಿಸಿದ್ದಿಲ್ಲ. ಮಕ್ಕಳ ಇವೆರಡು ಮಾತುಗಳು ಬರ ಸಿಡಿಲಿನ ಹಾಗೆ ಅವಳ ಹೃದಯವನ್ನು ಛಿದ್ರ ಮಾಡಿಬಿಟ್ಟಿದ್ದವು. ತಾಯಿ ಒಂದು ನಿರ್ಧಾರಕ್ಕೆ ಬರ್ತಾಳೆ, ಇಲ್ಲ, ನನ್ನ ಗಂಡನ ಆಸೆ ಒಂದಿತ್ತು, ನನ್ನ ಮಕ್ಕಳು ನಂದು ಕೊನೆಗಾದರೂ ಯಾಕಲಕ್ಕ ಇಬ್ಬರು ನನ್ನ ಮುಖ ನೋಡಲಿ ಅಂತ ನನ್ನ ಗಂಡಂದು ಆಸೆ ಇತ್ತು. ಅದಕ್ಕೋಸ್ಕರ ನನ್ನ ಇಬ್ಬರು ಮಕ್ಕಳ ಮುಖವನ್ನು ನನ್ನ ಗಂಡನಿಗೆ ತೋರಿಸ್ಬೇಕು. ನನ್ನ ಗಂಡನ ಮುಖವನ್ನು ಇಬ್ಬರು ನನ್ನ ಮಕ್ಕಳು ನೋಡಬೇಕಂದ್ರೆ ಏನು ಮಾಡಬೇಕು? ಸಣ್ಣ ಮಗ ಏನು ನಾ ದೇಹ ಬಿಟ್ಟಾಗ ಬರ್ತಾನಂತ ಹೇಳ್ಯಾನಲ್ಲ, ಅವಾಗೇನು ಬರೋದು, ಈಗ ಬರಲಿ, ಈಗ ನಾನು ಬಿಟ್ಟು ಬಿಡ್ತೀನಿ ಅಂತ ಗಂಡನ ಶವದ ಮೇಲೆ, ಗಂಡನ ಹೆಣದ ಮೇಲೆ ತಾಯಿ ಎಣ್ಣಿಸಿಕೊಂಡಾಕಿ ದೇಹ ಬಿಟ್ಟಳು. ಇದೆಲ್ಲಿಯೋ ನಡೆದದ್ದು, ಕಟ್ಟ ಕಥೆಯಲ್ಲ ನಾನು ಹೇಳುತ್ತಿರುವುದು. ಕೆಲವು ತಿಂಗಳ ಹಿಂದೆ ತಮಿಳುನಾಡಿನಲ್ಲಿ ಘಟಿಸಿದ ಕತೆ ಇದು. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಮಕ್ಕಳನ್ನು? ಎಲ್ಲಿ ಕರ್ಕೊಂಡು ಹೋಗ್ತೀವಿ? ಮಠಕ್ಕೆ ಬರ್ತೀರಿ, ಅಜ್ಜಾರಂತೆಗೆ ಬರ್ತೀರಿ. ನನ್ನ ಮಗ ಮಾತ ಕೇಳುವಲ್ರಿ, ಭಾಳ ಕುಡಿಯಾಕತ್ತಾನ, ಭಾಳ ತಿನ್ನಾಕತ್ತಾನ, ಯಾವಾಗ ಕರ್ಕೊಂಡು ಬಂದಿರ್ತೀರಿ? ಮೊಮ್ಮಕ್ಕಳು ಕಂಡಿರ್ತಾನ ಮಗ ಮೊಮ್ಮಕ್ಕಳನ್ನ ಕಂಡಿರ್ತಾನ, ಅವಾಗ ಕರ್ಕೊಂಡು ಬರ್ತೀರಿ. ಸಣ್ಣ ಮಕ್ಕಳಿದ್ದಾಗ ಮಠಕ್ಕೆ ಹೋಗಬೇಡ, ಅಲ್ಲೇನು ಹೊಕ್ಕಿ, ಇಂಗ್ಲೀಷ್ ಮೀಡಿಯಮಕ್ಕೆ ಹಾಕಿ ನಿನ್ನ ಹೋಮ್ವರ್ಕ್ ಮಾಡೋದು, ಇಲ್ಲೇ ಕೊಂಡಿರೋದು, ಹೋಮ್ವರ್ಕ್ ಮಾಡೋದು. ಒಂದಿಷ್ಟು ಕಲಿಸಬೇಕಲ್ಲ ಸಂಸ್ಕಾರವನ್ನು. ಮಕ್ಕಳಿಗೆ ತಂದೆ ತಾಯಿಗಳೆನ್ನುವವರೇ ಕಲಿಸದಿದ್ದರೆ ಹೇಗದು? ಭಾರತೀಯ ಪರಂಪರೆ ಉಳಿಯುವುದಾದರೆ ಹೇಗದು? ನಿಮ್ಮ ಮಕ್ಕಳನ್ನು ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳಲ್ಲಿ ಕಲಿಸಬೇಡಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಮಕ್ಕಳು ದೊಡ್ಡ ದೊಡ್ಡ ಹುದ್ದೆಗಳನ್ನು ಹಿಡಿಯಬೇಡಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಮಕ್ಕಳು ಅಮೇರಿಕಾದಲ್ಲಿ ಕೆಲಸ ಮಾಡಬಾರದು ಅಂತಲ್ಲ. ನಿಮ್ಮ ಮಕ್ಕಳು ಎಲ್ಲೇ ಇರಲಿ, ಎಷ್ಟೇ ಸಂಪಾದನೆ ಮಾಡಲಿ, ಎಷ್ಟೇ ಉನ್ನತ ಎತ್ತರಕ್ಕೆ ಹೋಗಿರಲಿ, ಆದರೆ ನಿನಗೆ ಅನಾರೋಗ್ಯ ತಪ್ಪಿದಾಗ ಆತನಿಗೆ ಲಕ್ಷ ಸಂಬಳ ಹೆಚ್ಚೆನಿಸಬಾರದು, ನಿನ್ನ ಆರೋಗ್ಯವೇ ಅವನಿಗೆ ಹೆಚ್ಚೆನಿಸಬೇಕು. ಹಾಗೆ ನಿಮ್ಮ ಮಕ್ಕಳನ್ನು ನಿರ್ಮಾಣ ಮಾಡಿ, ಹಾಗೆ ನಿಮ್ಮ ಮಕ್ಕಳ ಭವಿಷ್ಯವನ್ನು ಕಟ್ಟಿಕೊಡಿ. ಹಾಗೆ ಮಕ್ಕಳ ಭವಿಷ್ಯವನ್ನು ಕಟ್ಟಿಕೊಡಬೇಕಾದರೆ ನಾವೊಂದಿಷ್ಟು ನಮ್ಮ ಮನೆಯ ಪರಂಪರೆಯನ್ನು, ನಮ್ಮ ಧರ್ಮದ ಪರಂಪರೆಯನ್ನು, ನಮ್ಮ ದೇವಸ್ಥಾನದ ಆಚರಣೆಗಳನ್ನು, ನಮ್ಮ ಗುರು ಹಿರಿಯರ ಗೌರವಗಳನ್ನು, ನಡತೆಗಳನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸಿದಾಗ ಆ ದಾರಿಯಲ್ಲಿ ಅವರು ಹೋಗೋಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ನನ್ನೆರಡು ತೊದಲು ನುಡಿಗಳನ್ನು ಎನ್ನ ಗುರುದೇವರ ಪವಿತ್ರ ಪಾದಗಳಿಗೆ ಅರ್ಪಿಸಿ ಎಲ್ಲರಿಗೂ ವಂದನೆಗಳು. ಯೋಗಿಗಳ ಕಾಯಕ ತತ್ವದ ಹಾಗೂ ಮಕ್ಕಳಿಗೆ ಸಂಸ್ಕಾರದ ನೀತಿ ನಿಯಮಗಳನ್ನು ಬೆಳೆಸ್ರಿ ಅಂತಕ್ಕಂಥ ಮಾತದ ಮೂಲಕವಾಗಿ ನಮ್ಮೆಲ್ಲರಿಗೂ ಆಶೀರ್ವಚನವನ್ನು ದಯಪಾಲಿಸಿರ್ತಕ್ಕಂತಹ ಪೂಜ್ಯ